ಈ ಸಲ IPL 2026 ಎಂತ ಕ್ರೇಜಿ ಓಪನಿಂಗ್ ಮ್ಯಾಚ್ ಸಿಕ್ಕಿರೋದು. RCB ವರ್ಸಸ್ SRH. ಏನ್ ಮ್ಯಾಚ್ ಗುರು, ಎಂತ ಎಂಟರ್ಟೈನ್ಮೆಂಟ್, ಎಂತ ಕ್ರೇಜಿ ಎಪಿಕ್ ಪ್ಯಾಕ್ ಇತ್ತು. ಒಳ್ಳೆ ರನ್ ಇತ್ತು, ವಿಕೆಟ್ಸ್, ಕ್ರೇಜ್, ಚೇಸ್ ಮಸ್ತ್ ಇತ್ತು. ಎವ್ರಿಥಿಂಗ್ ಒಂಥರ ಕಂಪ್ಲೀಟ್ ಪ್ಯಾಕೇಜ್ ತರ ಇತ್ತು ಈ ಮ್ಯಾಚ್. ಸೊ ಸೀಸನ್ ನ ಫಸ್ಟ್ ಮ್ಯಾಚ್ RCB ವರ್ಸಸ್ SRH ದಾಗಿತ್ತು. ಈ ಮ್ಯಾಚ್ ಅಲ್ಲಿ RCB ಟಾಸ್ ಗೆದ್ದು ಫೀಲ್ಡಿಂಗ್ ನ ಚೂಸ್ ಮಾಡ್ಕೊಂಡ್ರು. ಎಂತ ಲೈನ್ ಅಪ್ RCB ಅಂಡ್ SRH. ಸೊ ಬ್ಯಾಟಿಂಗ್ ಫಸ್ಟ್ SRH ಆಡ್ತಾ ಇರೋದ್ರಿಂದ SRH ಲೈನ್ ಅಪ್ ನೋಡ್ತಾ ಇರಬಹುದು ನೀವು. ಸೊ ಅಭಿಷೇಕ್ ಶರ್ಮಾ T20 ಚಾಂಪಿಯನ್ ಅಂಡ್ ಇಶಾನ್ ಕಿಶನ್ ಅಂಡ್ ಟ್ರಾವಿಸ್ ಹೆಡ್ ಎಂತ ಹಿಟ್ಟರು, ಎಂತ ಘಟಾನುಘಟಿಗಳು SRH ಟೀಮ್ ಅಲ್ಲಿ ಇದಾರೆ ಅಂದ್ರೆ. ಸೊ ಅದೇ ತರ ನಮ್ ಟೀಮ್ ಅಲ್ಲಿ ಏನ್ ಕಮ್ಮಿ ಇಲ್ಲ. ಪಿಲ್ಸಾಟ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ಅಂಡ್ ಜಿತೇಶ್ ಶರ್ಮಾ, ತುಂಬಾ ಜನ ಇದಾರೆ. ಶೆಫರ್ಡ್, ಟಿಮ್ ಡೇವಿಡ್, ಎಂತೆಂತ ಲೈನಪ್. ಈ ಸಲ ಎಲ್ಲಾ ಟೀಮ್ ಅಲ್ಲಂತೂ ಒಳ್ಳೊಳ್ಳೆ ಪ್ಲೇಯರ್ಸ್ ನ ಪಿಕ್ ಮಾಡಿದ್ದಾರೆ. ಎಂತ ಕಾಂಪಿಟೇಷನ್ ಅಂದ್ರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಇದು ಈ ಸೀಸನ್ ಅಲ್ಲಿ ಪಕ್ಕಾ ಆಗತ್ತೆ. ಈ ಮ್ಯಾಚ್ ಅಲ್ಲಿ RCB ಟಾಸ್ ಗೆದ್ದು ಫೀಲ್ಡಿಂಗ್ ನ ಚೂಸ್ ಮಾಡ್ಕೊಂಡ್ರು. SRH ಅವ್ರ ಬ್ಯಾಟಿಂಗ್ ಗೆ ಅಂತ ಬಂದ್ರು. ಎಂತ ಕ್ರೇಜಿ ಪಿಕ್ RCB ಟೀಮ್ ಇಂದ ಅಂದ್ರೆ ಜಾಕೋಬ್ ಡೆಫಿ. ಈ ಸೀಸನ್ ಅಲ್ಲಿ ತುಂಬಾ ವ್ಯಾಲ್ಯೂಬಲ್ ಪಿಕ್ ಅಂದ್ರೆ ಜಾಕೋಬ್ ಡೆಫಿ. ಎಂತ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಗುರು ಹ್ಯಾಸಲ್ವುಡ್ ಗೆ. ಸ್ಟಿಲ್ ಹ್ಯಾಸಲ್ವುಡ್ ಟೀಮ್ ಅಲ್ಲಿ ಇದ್ರು ಹ್ಯಾಸಲ್ವುಡ್ ಸರ್ಟನ್ ರೀಸನ್ ಇಂದ ಈ ಮ್ಯಾಚ್ ಅಲ್ಲಿ ಅವೈಲಬಲ್ ಇರಲಿಲ್ಲ. ಬಟ್ ಅದೇ ತರ ಹ್ಯಾಸಲ್ವುಡ್ ನ ನಾವು ಮಿಸ್ ಮಾಡ್ಕೊಳ್ಳಿಲ್ಲ. ಎಂತ ಬೌಲಿಂಗ್ ಗುರು ಜಾಕೋಬ್ ಡೆಫಿ ಇಂದ. ಕ್ರೇಜಿ ಬೌಲಿಂಗ್, 3 ವಿಕೆಟ್. ಎಂತ ವಿಕೆಟ್ ಸಾಮಾನ್ಯದಲ್ಲ ಗುರು, ದೊಡ್ಡ ದೊಡ್ಡ ತಲೆಗಳೇ. ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಅಂಡ್ ನಿತೇಶ್ ರೆಡ್ಡಿ ಈ 3 ವಿಕೆಟ್ ಗಳನ್ನ ತೆಗೆದು ಗ್ರೇಟ್ ಕಮ್ ಬ್ಯಾಕ್ ಮಾಡ್ಕೊಟ್ಟಿದ್ದಾರೆ ಟೀಮ್ಗೆ. ಅಂಡ್ SRH ಬ್ಯಾಟಿಂಗ್ ಬಗ್ಗೆ ಹೇಳೋದಾದ್ರೆ ಈ ಮ್ಯಾಚ್ ಅಲ್ಲಿ ಕ್ರೇಜಿ ಬ್ಯಾಟಿಂಗ್ ಅಂತೂ ಇತ್ತು. ಸೊ SRH ಕಡೆಯಿಂದ ತುಂಬಾ ವಿಕೆಟ್ಸ್ ಅಂತೂ ಲಾಸ್ ಆಯ್ತು. ಬಟ್ ಆನ್ ಅನದರ್ ಸೈಡ್ ಇಶಾನ್ ಕಿಶನ್ ಅಂತೂ ಗ್ರೇಟ್ ನಾಕ್ ಆಯ್ತು ಈ ಸಲ. ಆ ಮನುಷ್ಯ ಎಂತ ಬೀಸ್ಟ್ ಗೇಮ್ ಆಡಿರೋದು ಅಂದ್ರೆ 80 ರನ್ಸ್ ಹೊಡೆದಿರೋದು ಗುರು 38 ಬಾಲ್ಸ್ ಅಲ್ಲಿ. ಲಿಟರಲಿ ಇಶಾನ್ ಕಿಶನ್ ಇರ್ಲಿಲ್ಲ ಅಂದಿದ್ರೆ 200 ರನ್ ಸೆಟ್ ಮಾಡಕ್ಕಂತೂ ಇಂಪಾಸಿಬಲ್ ಆಗ್ತಾ ಇತ್ತು. ಅವ್ರು ಯಾವ ರೇಂಜ್ ಬ್ಯಾಟಿಂಗ್ ಆಡಿದ್ರು ಅಂದ್ರೆ ಬರೋ RCB ಬೌಲರ್ಸ್ ಗೆಲ್ಲ ಅಟ್ಯಾಕ್ ಮಾಡಿದ್ರು ಗುರು. ಪವರ್ ಪ್ಲೇ ಇಂದ ಡೆತ್ ಓವರ್ ತನಕ ಕ್ವಾಟ್ಲೆ ಕೊಟ್ಟಿರೋದು ಇಶಾನ್ ಕಿಶನ್ RCB ಅವ್ರಿಗೆ. ಬಟ್ ಸ್ಟಿಲ್ ಒಳ್ಳೆ ನಾಕು, ಒಳ್ಳೆ ಬ್ಯಾಟಿಂಗ್, ಸಕ್ಕದಾಗ ಆಡಿದ್ರು. ಅವ್ರ ಎಬಿಲಿಟಿ ಏನಂತ ತೋರಿಸಿದ್ರು. ಇಶಾನ್ ಕಿಶನ್ ಜೊತೆ ಕೈ ಜೋಡಿಸಿದ್ದು ಕ್ಲೆಸೆನ್. ಆಯಪ್ಪನು ಕೂಡ ಒಳ್ಳೆ ಬ್ಯಾಟಿಂಗ್ ಆಡ್ದ. ಬಟ್ ಇವ್ರಿಬ್ರು ಬಿಟ್ರೆ ಮೋಸ್ಟ್ ಪ್ರಾಬಬ್ಲಿ ಇವ್ರ ಟೀಮ್ ಅಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಎಲ್ಲ ಕೊಲ್ಯಾಪ್ಸ್ ಆಗೋದ್ರು. ಬರೋದು ಔಟ್ ಆಗೋದು ಹೋಗೋದು, ಬರೋದು ಔಟ್ ಆಗೋದು ಹೋಗೋದು. ಸೊ ಇವ್ರು ಆರಾಮಾಗೆ 230 ಇಂದ 240 ರನ್ಸ್ ತನಕ ಟಾರ್ಗೆಟ್ ಮಾಡಬಹುದಾಗಿತ್ತು. ಬಟ್ ಮಿಡಲ್ ಅಲ್ಲಿ ಈ ತರ ಆಗಿದ್ರಿಂದ ಫೈನಲ್ ಆಗಿ ನಮ್ RCB ಬೌಲರ್ಸ್ 200 ರನ್ಸ್ ಗೆ ಕಟ್ ಆಗಿದ್ದಾರೆ. ಅಂದ್ರೆ 200 ರನ್ಸ್ ಏನ್ ಸಾಮಾನ್ಯ ರನ್ಸ್ ಅಲ್ಲ, ತುಂಬಾನೇ ಬಿಗ್ ಸ್ಕೋರ್ ಆಕ್ಚುಲಿ. RCB ಯೂನಿಟ್ ಕಡೆಯಿಂದ ಎಂತ ಬೌಲಿಂಗ್ ಗುರು. ಹೇಸಲ್ವುಡ್ ಇಲ್ವಲ್ಲ ಅನ್ನೋ ಫೀಲಿಂಗ್ ಬರ್ಲಿಲ್ಲ. ಆ ರೀತಿ ರಿಪ್ಲೇಸ್ಮೆಂಟ್ ನಾನು ಇದೀನಿ ಗುರು ಅನ್ನೋ ತರ ಜಾಕೋಬ್ ಡಫಿ ತೋರಿಸಿರೋದು. ಎಂತ ಒಳ್ಳೆ ಗ್ರೇಟ್ ಡೆಬ್ಯೂ RCB ಟೀಮ್ಗೆ ಜಾಕೋಬ್ ಡಫಿದು. ಅಂಡ್ ರೊಮ್ಯಾರಿಯೋ ಶೆಫರ್ಡ್ ಅವ್ರ ಬಗ್ಗೆ ಅಂತೂ ಹೇಳಕ್ಕೆ ಆಗಲ್ಲ. ಅವ್ರ ಬ್ಯಾಟಿಂಗ್ ಅಲ್ಲೂ ಸೈ, ಬೌಲಿಂಗ್ ಅಲ್ಲೂ ಸೈ. ಸೊ ಈ ಮ್ಯಾಚ್ ಅಲ್ಲಿ 3 ವಿಕೆಟ್. ಸೊ ಡಫಿ 3 ವಿಕೆಟ್ ತೆಗೆದ್ರೆ ಶೆಫರ್ಡ್ 3 ವಿಕೆಟ್ ತೆಗೆದು ಈ ಟೀಮ್ಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ಕೊಟ್ರು. ಸೊ ಇವ್ರ ಕಾಂಟ್ರಿಬ್ಯೂಷನ್ ಇಲ್ಲ ಅಂದಿದ್ರೆ ರನ್ಸ್ ತುಂಬಾನೇ ಕನ್ಸಿಡರ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ 201 ರನ್ಸ್ ಗೆ ಸ್ಟಾಪ್ ಮಾಡಿದ್ದು. ಸೊ ಇವಾಗ ಚೇಸ್ ಬಗ್ಗೆ ಮಾತಾಡೋದಾದ್ರೆ RCB ಗೆ ಕ್ಲಿಯರ್ ಕಟ್ ಟಾರ್ಗೆಟ್ ಇತ್ತು 201 ರನ್ಸ್. ಅಂಡ್ ನಮ್ ಕಡೆ ಯಾರಿದಾರೆ ನಿಮ್ಗೂ ಗೊತ್ತಲ್ಲ, ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಇದ್ರು ನಮ್ ಕಡೆ. ಸೊ ಒಂಥರ ಎಪಿಕ್ ಆಯಪ್ಪ ಅಂತ ಅವ್ನ್ ಕನ್ಸಿಸ್ಟೆನ್ಸಿ ಅಂತೂ ಬಿಟ್ಟೆ ಕೊಟ್ಟಿಲ್ಲ. ಎಂತ ಅಗ್ರೆಸಿವ್ ಬ್ಯಾಟಿಂಗು, ಎಂತ ಕನ್ಸಿಸ್ಟೆನ್ಸಿ ಬ್ಯಾಟಿಂಗು ಗುರು. ಚೇಸಿಂಗ್ ನಾನು ಇದೀನಿ, ಮ್ಯಾಚ್ ಕೊನೆ ತನಕ ನಾನು ನಿಂತು ಆಡ್ಕೊಡ್ತೀನಿ ಅನ್ನೋದನ್ನ ತೋರಿಸ್ಕೊಟ್ರು. ಯಾವ ತರ ಆಡ್ಬೇಕು ಅನ್ನೋದನ್ನ ತೋರಿಸ್ಕೊಟ್ರು. ಸೊ ಸ್ಟಾರ್ಟಿಂಗ್ ಇಂದ ಬಂದು ಮ್ಯಾಚ್ ಎಂಡ್ ಆಗೋ ತನಕ 69 ರನ್ಸ್ ಇನ್ ಜಸ್ಟ್ 38 ಬಾಲ್ಸ್ ಅಲ್ಲಿ. ಎಂತ ಕ್ರೇಜಿ ನಾಕ್ ಅಂದ್ರೆ ಎಪಿಕ್ ಬ್ಯಾಟಿಂಗ್ ಇತ್ತು, ಎಪಿಕ್ ಮ್ಯಾಚ್ ಆಗಿತ್ತು ಇದು. ಸೊ ಕಿಂಗ್ ಕೊಹ್ಲಿ ಇರೋ ತನಕ ಚೇಸ್ ಟೆನ್ಷನ್ ಬೇಡ ಅನ್ನೋದನ್ನ ತಿರ್ಗಾ ಪ್ರೂವ್ ಮಾಡ್ಕೊಟ್ರು. ಸೊ ಅವ್ರು ಬರ್ತಿದಂಗೆ ಹರಿಬರಿ ಮಾಡ್ಲಿಲ್ಲ, ಸ್ಟ್ರೈಕ್ ರೊಟೇಟ್ ಮಾಡಿದ್ರು, ಗ್ಯಾಪ್ಸ್ ಫೈಂಡ್ ಔಟ್ ಮಾಡಿದ್ರು, ಯಾವಾಗ ಹೊಡಿಬೇಕು ಅವಾಗ ಹೊಡೆದ್ರು. ಒಳ್ಳೆ ಸ್ಕೋರ್ ಬಿಲ್ಡ್ ಮಾಡ್ಕೊಟ್ಟಿದ್ದಾರೆ ಮಾತ್ರ. ಅಂಡ್ ನೆಕ್ಸ್ಟ್ ನಮ್ ಕನ್ನಡದ ಹುಡುಗ ದೇವದತ್ ಪಡಿಕ್ಕಲ್ ರಂಜಿಲ್ ಆಡ್ತಿದ್ದ ಫಾರ್ಮ್ ನ ಇಲ್ಲೂ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದಾರೆ. 61 ರನ್ಸ್ ಜಸ್ಟ್ 26 ಬಾಲ್ ಅಲ್ಲಿ. ಎಂತ ನಾಲ್ಕು 7 4s 4 6s, ಕ್ರೇಜಿ ಬ್ಯಾಟಿಂಗ್. ಬಟ್ ಬೇಜಾರಾಗಿದ್ದ ವಿಷಯ ಏನಂದ್ರೆ ಜಿತೇಶ್ ಶರ್ಮಾ ಡಕೌಟ್ ಆಗೋದ್ರು. ಅಂಡ್ ಪಿಲ್ಸಾಲ್ಟ್ ಕಡೆಯಿಂದ ಅಂತ ಏನು ಒಳ್ಳೆ ನಾಕ್ ಬರ್ಲಿಲ್ಲ. ಬಟ್ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅಂತ ಅವ್ರ ಕೆಲಸ ಏನಿತ್ತು ಅದನ್ನ ಮಾಡಿದ್ರು, ಅಚ್ಚುಕಟ್ಟಾಗಿ ಮಾಡೋದ್ರು. ಸೊ ಎಂಡ್ ಅಲ್ಲಿ ಟಿಮ್ ಡೇವಿಡ್, ವಿರಾಟ್ ಕೊಹ್ಲಿ ನಿಂತು ಮ್ಯಾಚ್ ನ 15 ಓವರ್ಗೆ, ಎಸ್ ಬರೀ 15 ಓವರ್ಗೆ ಕ್ಲೋಸ್ ಮಾಡಿದ್ರು. 200 ರನ್ಸ್ ನ ಚೇಸ್ ಮಾಡಿದ್ರು. ಅಂದ್ರೆ ಇನ್ನು 5 ಓವರ್ ಪ್ರೆಡಿಕ್ಟ್ ಮಾಡಿದಿದ್ರೆ ಕಣ್ ಮುಚ್ಕೊಂಡ್ 240 250 ಅಂತೂ ಬರ್ತಾ ಇತ್ತು. ಎಂತ ಚೇಸ್ ಮಾಡಿರೋದು ಅಂದ್ರೆ ಒಂಥರ ಎಪಿಕ್ ಚೇಸ್ ಇದು. ಸೊ ಒಳ್ಳೆ ಸ್ಟಾರ್ಟ್ ಆಗಿರೋದು RCB ಗೆ. ಈ ಸ್ಟಾರ್ಟ್ ಖುಷಿ ತಂದು ಕೊಡುತ್ತೆ, ಒಂದು ಕಾನ್ಫಿಡೆನ್ಸ್ ತಂದು ಕೊಡುತ್ತೆ. ಫ್ಯಾನ್ಸ್ ಗಳಿಗಂತೂ ಹಬ್ಬದ ಊಟ ಗುರು, ಮಜಾ ಮಾಡ್ಕೊಳ್ಳಿ. ಸೊ ಈ ಮ್ಯಾಚ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಯಾವ್ದು ಅಂದ್ರೆ RCB
ಪವರ್ ಪ್ಲೇ ಅಲ್ಲಿ ತುಂಬಾನೇ ಅಗ್ರೆಸಿವ್ ಬ್ಯಾಟಿಂಗ್ ಆಡಿದ್ರು. ಸೊ ಅದಕ್ಕೋಸ್ಕರ ಈ ಚೇಸ್ ನ ತುಂಬಾ ಅರ್ಲಿ ಕ್ಲೋಸ್ ಮಾಡಕ್ ಸಾಧ್ಯ ಆಯ್ತು. ಅಂಡ್ ನಮ್ RCB ಪ್ಲೇಯರ್ಸ್ ಬ್ಯಾಟಿಂಗ್ ಆಡ್ತಿದ್ರೆ SRH ಬೌಲರ್ಸ್ ಕಂತೂ ಫುಲ್ ಪ್ರೆಷರ್ ಅಂಡ್ ಅವ್ರಿಗೆ ಯಾವ ಕಡೆ ಬೌಲ್ ಮಾಡಬೇಕು, ಯಾವ ಲೈನ್, ಯಾವ ಲೆಂತ್, ಫುಲ್ ಕನ್ಫ್ಯೂಸ್ ಆಗಿ ಅಂಡರ್ ಪ್ರೆಷರ್ ಹೋಗ್ಬಿಟ್ರು. ಅಂಡ್ ಮ್ಯಾಚ್ ನೋಡ್ತಾ ಆಲ್ಮೋಸ್ಟ್ ಒನ್ ಸೈಡೆಡ್ ಮ್ಯಾಚ್ ಆಗೋಯ್ತು. ಸೊ ಇದು ಸಿಂಪಲ್ ಆಗಿ ಒಂದು ಮ್ಯಾಚ್ ರಿವ್ಯೂ ಆಯ್ತು. ಇವಾಗ ಮಿಸ್ಟೇಕ್ಸ್ ಏನಾಯ್ತು SRH ಕಡೆ ಅಂತ ನೋಡೋದಾದ್ರೆ, ಸೊ SRH ಟೀಮ್ದು ಮಿಸ್ಟೇಕ್ ಏನಿದೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಕ್ ಹೋದ್ರೆ, SRH ಟೀಮ್ದು ಡೆತ್ ಓವರ್ ಸ್ವಲ್ಪ ವೀಕ್ ಅನ್ಸುತ್ತೆ. ಅಂಡ್ ಅವ್ರು ಸ್ವಲ್ಪ ಫೀಲ್ಡಿಂಗ್ ಮೇಲೆ ಒತ್ತು ಕೊಡ್ಬೇಕು, ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ದೇ ಶುಡ್ ಹ್ಯಾವ್ ಕಮ್ ಬ್ಯಾಕ್ ಸ್ಟ್ರಾಂಗ್ಲಿ. ಸೊ ಅವ್ರು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ಬೇಕು. ಅಂಡ್ RCB ಬ್ಯಾಟರ್ಸ್ ತುಂಬಾನೇ ರನ್ಸ್ ಮಾಡ್ತಿದ್ರಿಂದ ಅವ್ರಿಗೆ ಸ್ವಲ್ಪ ಪ್ರೆಷರ್ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ಅಂತ ಅನಿಸ್ತು ನನಗೆ. SRH ಟೀಮ್ ಅವ್ರು ಈ ಮಿಸ್ಟೇಕ್ಸ್ ನೆಲ್ಲ RCB ಅವ್ರು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ತುಂಬಾ ಈಸಿಯಾಗಿ ಚೇಸ್ ಮಾಡಿ ವಿನ್ ಆದ್ರು. ಅಂಡ್ RCB ಸ್ಟ್ರೆಂತ್ ನೋಡೋದಾದ್ರೆ ಈ ಸಲ ಟೀಮ್ ತುಂಬಾನೇ ಪ್ರಾಮಿಸಿಂಗ್ ಆಗಿದೆ ಅಂಡ್ ವೆರಿ ಬ್ಯಾಲೆನ್ಸ್ಡ್ ಆಗು ಕೂಡ ಇದೆ. ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಇದೆ ಅಂಡ್ ಬೌಲಿಂಗ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. ಅಂಡ್ ಒಳ್ಳೆ ಬೌಲರ್ಸ್ ನ ಕರ್ಕೊಂಡ್ ಬಂದಿದ್ದಾರೆ ಟೀಮ್ಗೆ. ಸೊ ಬ್ಯಾಕಪ್ ಬೌಲರ್ಸ್ ಅಂತ ಯೋಚನೆ ಮಾಡಿ ದಿನೇಶ್ ಕಾರ್ತಿಕ್ ಬ್ರೋ, ಮಾಸ್ಟರ್ ಮೈಂಡು ಬ್ರೋ, ನೀನು ಒಳ್ಳೆ ಬ್ಯಾಕಪ್ ಬೌಲರ್ಸ್ ನ ತಂದು ಕೊಟ್ಟಿದ್ದೀರಾ ಬ್ರೋ. ಸೊ ಇಷ್ಟೆಲ್ಲ ಪ್ಲೇಯರ್ಸ್ ಇದ್ಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ಅಂತೂ ಇರಲ್ವಾ? ಕಾನ್ಫಿಡೆನ್ಸ್ ಲೆವೆಲ್ ಅಂತೂ ಮೊದಲು ಇಷ್ಟಿತ್ತು, ಇವಾಗ ತುಂಬಾನೇ ಮೇಲೋಗ್ಬಿಟ್ಟಿದೆ. ಕಾನ್ಫಿಡೆನ್ಸ್ ಲೆವೆಲ್ ಅಂತೂ ಹೆವಿ ಆಗೋಗಿದೆ ಫಸ್ಟ್ ಮ್ಯಾಚ್ ನೋಡಾದ್ಮೇಲೆ. ಈ ಎಲ್ಲಾ ಆಸ್ಪೆಕ್ಟ್ಸ್ ನೋಡಿದ್ಮೇಲೆ ಈ ಸೀಸನ್ RCB ಟೀಮ್ ತುಂಬಾನೇ ಡೇಂಜರಸ್ ಟೀಮ್ ಅಂತ ಹೇಳ್ಬೋದು. ಸೊ ಗೈಸ್, IPL ಸ್ಟಾರ್ಟ್ ಆಯ್ತು RCB ಬಿಗ್ ಡಾಮಿನೇಷನ್ ಇಂದ. ಸೊ RCB ಟೀಮ್ ಇದೇ ತರ ಕಂಟಿನ್ಯೂ ಮಾಡಿದ್ರೆ ಫೈನಲ್ ಅವ್ರಿಗಂತೂ ಆರಾಮಾಗಿ ಹೋಗೋದಂತೂ ಖಚಿತ. ಸೊ ನಿಮ್ಗೇನ್ ಅನ್ಸುತ್ತೆ ಗೈಸ್, ಈ ಸಲ RCB ಟೀಮ್ ಫೈನಲ್ ತನಕ ಹೋಗುತ್ತಾ? ಸೊ ಹೋಗುತ್ತೆ ಅನ್ನೋದಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಅಂಡ್ ಈ ಸಲನು RCB ಕಪ್ ಗೆಲ್ಲುತ್ತಾ ಅನ್ನೋದಾದ್ರೆ ಈ ಸಲನೂ ಕಪ್ ನಮ್ದು ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ನೀವೇನಾದ್ರು RCB ಫ್ಯಾನ್ಸ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಸೊ ಈ ಸಲನೂ ಕಪ್ ನಮ್ದೇ ಅಂತ ಕಮೆಂಟ್ ಮಾಡಿ. ಅಂಡ್ ನೀವೇನಾದ್ರು ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ IPL ಅಪ್ಡೇಟ್ಸ್. ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಗೈಸ್, ಟೇಕ್ ಕೇರ್.